ಮಳೆಯ ಅವಾಂತರಗಳು ಒಂದ ಎರಡ ಇಲ್ಲೊಂದು ಬಸ್ ನಿಲ್ದಾಣ ಬಸ್ಗಳಿಗಿಂತ ಕೆಸರೇ ಹೆಚ್ಚಿದೆ. ಇದರಿಂದ ರೊಚ್ಚಿಗೆದ್ದ ಜನ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದ್ರೂ ಕೆಸರು. ಭತ್ತ ನಾಟಿ ಮಾಡಿ ವಿನೂತನ ಪ್ರತಿಭಟನೆ. ಎಲ್ಲೋಡಿ ಜೋಡೆತ್ತು ನೇಗಿಲು ಹಿಡಿದು ಜನ ಬೇಸಾಯ ಮಾಡುತ್ತಿದ್ದಾರೆ. ಇದೇನು ಹೊಲಗದ್ದೆ ಅಲ್ಲ, ಇದು ಚಿಕ್ಕಮಗಳೂರಿನ ಬಸ್ ನಿಲ್ದಾಣ. ಚಿಕ್ಕಮಗಳೂರು ನಗರದಲ್ಲಿ ಪ್ರತ್ಯೇಕ ಬಸ್ ನಿಲ್ದಾಣ ಮಾಡಲಾಗಿದೆ. ಗ್ರಾಮಾಂತರ ಬಸ್ ನಿಲ್ದಾಣಕ್ಕೆ ಬಸ್ ನಿಲುಗಡೆ ಮಾಡೋ ಜಾಗ ಬಿಟ್ಟರೆ ಮತ್ತೇನು ಅಭಿವೃದ್ಧಿಯೇ ಆಗಿಲ್ಲ. ಟಾರ್ ಅಂತೂ ಕಂಡೇ ಇಲ್ಲ. ಈಗ ವರುಣ ಅಬ್ಬರಿಸ್ತಾ ಇದ್ದಾನೆ. ಬಸ್ ಓಡಾಟ, ಜನರ ಓಡಾಟದಿಂದ ಇಡೀ ನಿಲ್ದಾಣ ಸಂಪೂರ್ಣ ಕೆಸರುಮಯವಾಗಿದೆ. ಓಡಾಡೋಕೆ ಕಷ್ಟಪಡ್ತಿದ್ದವರು ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಡೋಂಟ್ ಕೇರ್ ಅಂದ ಅಧಿಕಾರಿಗಳ ವಿರುದ್ಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಭತ್ತದ ನಾಟಿ ಮಾಡೋ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಒಟ್ಟಾರೆ ಹಲವು ಬಾರಿ ಗ್ರಾಮಾಂತರ ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ಮನವಿ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಇಂದಿನ ಈ ವಿನೂತನ ಪ್ರತಿಭಟನೆ ಅಧಿಕಾರಿಗಳನ್ನ ನಿದ್ದೆಯಿಂದ ಗೆಳುವಂತೆ ಮಾಡುತ್ತಾ ಕಾದು ನೋಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆಯ ಅವಾಂತರಗಳು ಒಂದ ಎರಡ ಇಲ್ಲೊಂದು ಬಸ್ ನಿಲ್ದಾಣ ಬಸ್ಗಳಿಗಿಂತ ಕೆಸರೇ ಹೆಚ್ಚಿದೆ. ಇದರಿಂದ ರೊಚ್ಚಿಗೆದ್ದ ಜನ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದ್ರೂ ಕೆಸರು. ಭತ್ತ ನಾಟಿ ಮಾಡಿ ವಿನೂತನ ಪ್ರತಿಭಟನೆ. ಎಲ್ಲೋಡಿ ಜೋಡೆತ್ತು ನೇಗಿಲು ಹಿಡಿದು ಜನ ಬೇಸಾಯ ಮಾಡುತ್ತಿದ್ದಾರೆ. ಇದೇನು ಹೊಲಗದ್ದೆ ಅಲ್ಲ, ಇದು ಚಿಕ್ಕಮಗಳೂರಿನ ಬಸ್ ನಿಲ್ದಾಣ. ಚಿಕ್ಕಮಗಳೂರು ನಗರದಲ್ಲಿ ಪ್ರತ್ಯೇಕ ಬಸ್ ನಿಲ್ದಾಣ ಮಾಡಲಾಗಿದೆ. ಗ್ರಾಮಾಂತರ ಬಸ್ ನಿಲ್ದಾಣಕ್ಕೆ ಬಸ್ ನಿಲುಗಡೆ ಮಾಡೋ ಜಾಗ ಬಿಟ್ಟರೆ ಮತ್ತೇನು ಅಭಿವೃದ್ಧಿಯೇ ಆಗಿಲ್ಲ. ಟಾರ್ ಅಂತೂ ಕಂಡೇ ಇಲ್ಲ. ಈಗ ವರುಣ ಅಬ್ಬರಿಸ್ತಾ ಇದ್ದಾನೆ. ಬಸ್ ಓಡಾಟ, ಜನರ ಓಡಾಟದಿಂದ ಇಡೀ ನಿಲ್ದಾಣ ಸಂಪೂರ್ಣ ಕೆಸರುಮಯವಾಗಿದೆ. ಓಡಾಡೋಕೆ ಕಷ್ಟಪಡ್ತಿದ್ದವರು ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಡೋಂಟ್ ಕೇರ್ ಅಂದ ಅಧಿಕಾರಿಗಳ ವಿರುದ್ಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಭತ್ತದ ನಾಟಿ ಮಾಡೋ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಒಟ್ಟಾರೆ ಹಲವು ಬಾರಿ ಗ್ರಾಮಾಂತರ ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ಮನವಿ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಇಂದಿನ ಈ ವಿನೂತನ ಪ್ರತಿಭಟನೆ ಅಧಿಕಾರಿಗಳನ್ನ ನಿದ್ದೆಯಿಂದ ಗೆಳುವಂತೆ ಮಾಡುತ್ತಾ ಕಾದು ನೋಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆಯ ಅವಾಂತರಗಳು ಒಂದ ಎರಡ ಇಲ್ಲೊಂದು ಬಸ್ ನಿಲ್ದಾಣ ಬಸ್ಗಳಿಗಿಂತ ಕೆಸರೇ ಹೆಚ್ಚಿದೆ. ಇದರಿಂದ ರೊಚ್ಚಿಗೆದ್ದ ಜನ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದ್ರೂ ಕೆಸರು. ಭತ್ತ ನಾಟಿ ಮಾಡಿ ವಿನೂತನ ಪ್ರತಿಭಟನೆ. ಎಲ್ಲೋಡಿ ಜೋಡೆತ್ತು ನೇಗಿಲು ಹಿಡಿದು ಜನ ಬೇಸಾಯ ಮಾಡುತ್ತಿದ್ದಾರೆ. ಇದೇನು ಹೊಲಗದ್ದೆ ಅಲ್ಲ, ಇದು ಚಿಕ್ಕಮಗಳೂರಿನ ಬಸ್ ನಿಲ್ದಾಣ. ಚಿಕ್ಕಮಗಳೂರು ನಗರದಲ್ಲಿ ಪ್ರತ್ಯೇಕ ಬಸ್ ನಿಲ್ದಾಣ ಮಾಡಲಾಗಿದೆ. ಗ್ರಾಮಾಂತರ ಬಸ್ ನಿಲ್ದಾಣಕ್ಕೆ ಬಸ್ ನಿಲುಗಡೆ ಮಾಡೋ ಜಾಗ ಬಿಟ್ಟರೆ ಮತ್ತೇನು ಅಭಿವೃದ್ಧಿಯೇ ಆಗಿಲ್ಲ. ಟಾರ್ ಅಂತೂ ಕಂಡೇ ಇಲ್ಲ. ಈಗ ವರುಣ ಅಬ್ಬರಿಸ್ತಾ ಇದ್ದಾನೆ. ಬಸ್ ಓಡಾಟ, ಜನರ ಓಡಾಟದಿಂದ ಇಡೀ ನಿಲ್ದಾಣ ಸಂಪೂರ್ಣ ಕೆಸರುಮಯವಾಗಿದೆ.
ಓಡಾಡೋಕೆ ಕಷ್ಟಪಡ್ತಿದ್ದವರು ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಡೋಂಟ್ ಕೇರ್ ಅಂದ ಅಧಿಕಾರಿಗಳ ವಿರುದ್ಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಭತ್ತದ ನಾಟಿ ಮಾಡೋ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಒಟ್ಟಾರೆ ಹಲವು ಬಾರಿ ಗ್ರಾಮಾಂತರ ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ಮನವಿ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಇಂದಿನ ಈ ವಿನೂತನ ಪ್ರತಿಭಟನೆ ಅಧಿಕಾರಿಗಳನ್ನ ನಿದ್ದೆಯಿಂದ ಕೇಳುವಂತೆ ಮಾಡುತ್ತಾ ಕಾದು ನೋಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆಯ ಅವಾಂತರಗಳು ಒಂದಾ ಎರಡ, ಇಲ್ಲೊಂದು ಬಸ್ ನಿಲ್ದಾಣ ಬಸ್ಗಳಿಗಿಂತ ಕೆಸರೇ ಹೆಚ್ಚಿದೆ. ಇದರಿಂದ ರೊಚ್ಚಿಗೆದ್ದ ಜನ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದ್ರೂ ಕೆಸರು. ಭತ್ತ ನಾಟಿ ಮಾಡಿ ವಿನೂತನ ಪ್ರತಿಭಟನೆ. ಎಲ್ಲೋಡಿ ಜೋಡೆತ್ತು ನೇಗಿಲು ಹಿಡಿದು ಜನ ಬೇಸಾಯ ಮಾಡುತ್ತಿದ್ದಾರೆ. ಇದೇನು ಹೊಲಗದ್ದೆ ಅಲ್ಲ, ಇದು ಚಿಕ್ಕಮಗಳೂರಿನ ಬಸ್ ನಿಲ್ದಾಣ. ಚಿಕ್ಕಮಗಳೂರು ನಗರದಲ್ಲಿ ಪ್ರತ್ಯೇಕ ಬಸ್ ನಿಲ್ದಾಣ ಮಾಡಲಾಗಿದೆ. ಗ್ರಾಮಾಂತರ ಬಸ್ ನಿಲ್ದಾಣಕ್ಕೆ ಬಸ್ ನಿಲುಗಡೆ ಮಾಡೋ ಜಾಗ ಬಿಟ್ರೆ ಮತ್ತೇನು ಅಭಿವೃದ್ಧಿಯೇ ಆಗಿಲ್ಲ. ಟಾರ್ ಅಂತೂ ಕಂಡೇ ಇಲ್ಲ. ಈಗ ವರುಣ ಅಬ್ಬರಿಸ್ತಾ ಇದ್ದಾನೆ. ಬಸ್ ಓಡಾಟ, ಜನರ ಓಡಾಟದಿಂದ ಇಡೀ ನಿಲ್ದಾಣ ಸಂಪೂರ್ಣ ಕೆಸರುಮಯವಾಗಿದೆ. ಓಡಾಡೋಕೆ ಕಷ್ಟಪಡ್ತಿದ್ದವರು ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಡೋಂಟ್ ಕೇರ್ ಅಂದ ಅಧಿಕಾರಿಗಳ ವಿರುದ್ಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಭತ್ತದ ನಾಟಿ ಮಾಡೋ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಒಟ್ಟಾರೆ ಹಲವು ಬಾರಿ ಗ್ರಾಮಾಂತರ ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ಮನವಿ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಇಂದಿನ ಈ ವಿನೂತನ ಪ್ರತಿಭಟನೆ ಅಧಿಕಾರಿಗಳನ್ನ ನಿದ್ದೆಯಿಂದ ಕೇಳುವಂತೆ ಮಾಡುತ್ತಾ ಕಾದು ನೋಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆಯ ಅವಾಂತರಗಳು ಒಂದಾ ಎರಡ, ಇಲ್ಲೊಂದು ಬಸ್ ನಿಲ್ದಾಣ ಬಸ್ಗಳಿಗಿಂತ ಕೆಸರೇ ಹೆಚ್ಚಿದೆ. ಇದರಿಂದ ರೊಚ್ಚಿಗೆದ್ದ ಜನ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದ್ರೂ ಕೆಸರು. ಭತ್ತ ನಾಟಿ ಮಾಡಿ ವಿನೂತನ ಪ್ರತಿಭಟನೆ. ಎಲ್ಲೋಡಿ ಜೋಡೆತ್ತು ನೇಗಿಲು ಹಿಡಿದು ಜನ ಬೇಸಾಯ ಮಾಡುತ್ತಿದ್ದಾರೆ. ಇದೇನು ಹೊಲಗದ್ದೆ ಅಲ್ಲ, ಇದು ಚಿಕ್ಕಮಗಳೂರಿನ ಬಸ್ ನಿಲ್ದಾಣ. ಚಿಕ್ಕಮಗಳೂರು ನಗರದಲ್ಲಿ ಪ್ರತ್ಯೇಕ ಬಸ್ ನಿಲ್ದಾಣ ಮಾಡಲಾಗಿದೆ. ಗ್ರಾಮಾಂತರ ಬಸ್ ನಿಲ್ದಾಣಕ್ಕೆ ಬಸ್ ನಿಲುಗಡೆ ಮಾಡೋ ಜಾಗ ಬಿಟ್ರೆ ಮತ್ತೇನು ಅಭಿವೃದ್ಧಿಯೇ ಆಗಿಲ್ಲ. ಟಾರ್ ಅಂತೂ ಕಂಡೇ ಇಲ್ಲ. ಈಗ ವರುಣ ಅಬ್ಬರಿಸ್ತಾ ಇದ್ದಾನೆ. ಬಸ್ ಓಡಾಟ, ಜನರ ಓಡಾಟದಿಂದ ಇಡೀ ನಿಲ್ದಾಣ ಸಂಪೂರ್ಣ ಕೆಸರುಮಯವಾಗಿದೆ. ಓಡಾಡೋಕೆ ಕಷ್ಟಪಡ್ತಿದ್ದವರು ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಡೋಂಟ್ ಕೇರ್ ಅಂದ ಅಧಿಕಾರಿಗಳ ವಿರುದ್ಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಭತ್ತದ ನಾಟಿ ಮಾಡೋ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಒಟ್ಟಾರೆ ಹಲವು ಬಾರಿ ಗ್ರಾಮಾಂತರ ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ಮನವಿ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಇಂದಿನ ಈ ವಿನೂತನ ಪ್ರತಿಭಟನೆ ಅಧಿಕಾರಿಗಳನ್ನ ನಿದ್ದೆಯಿಂದ ಕೇಳುವಂತೆ ಮಾಡುತ್ತಾ ಕಾದು ನೋಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.